ನಮಸ್ಕಾರ ಎಲ್ರಿಗೂ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ. ಸುಸ್ಲಾ ಮಾಡ್ತಿದ್ದೀನಿ ಇವತ್ತು. ಸುಸ್ಲಕ್ಕೆ ಫಸ್ಟ್ ಮಂಡಕ್ಕಿನ ನೀರಲ್ಲಿ ಹಾಕಿ ತೊಳೆದಿಟ್ಕೋಬೇಕು. ಸುಸ್ಲಾ ಮಾಡೋದು ಒಂದು ಟ್ರಿಕ್ಸ್ ಇದೆ. ಅದು ಹೆಂಗ್ ಮಾಡಬೇಕು ಅಂತ ನಿಮಗೆ ಹೇಳ್ತೇನೆ. ಎಲ್ಲರೂ ಫುಲ್ ವಿಡಿಯೋನ ವಾಚ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಚೆನ್ನಾಗಿ ತೊಳ್ಕೋಬೇಕು ಮಂಡಕ್ಕಿನ. ಅದು ಏನು ಹಾಕಿ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಿಂಡಿ ಹಾಕೋಬೇಕು. ಅದನ್ನ ಚೆನ್ನಾಗಿ ಹಿಂಡ್ಕೋಬೇಕು. ನಾವು 4 ಜನಕ್ಕಾಗಷ್ಟು ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅಷ್ಟು ನೋಡ್ಕೊಂಡು ಮಾಡಿ. ನೋಡಿ ಎಷ್ಟು ಮೆತ್ತಗಾಗಿದೆ ಇದು. ಚೆನ್ನಾಗಿ ತೊಳ್ಕೊಂಡ್ರೆ ಮೆತ್ತಗಾಗುತ್ತೆ ಇದು. ಈ ಥರ ಇದು ಒಗ್ಗರಣೆ ಹಾಕೋಕ್ಕೆ ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ. ಕಟ್ ಮಾಡಿಕೊಂಡ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಹಾಕ್ತೀನಿ. ಅದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಅದನ್ನು ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ತನಕ ಬಾಡಿಸ್ಕೋಬೇಕು. ಫಸ್ಟ್ ಟೈಮ್ ಯಾರು ಸುಸ್ಲಾನ ಮಾಡ್ತೀರಾ, ಸಿಂಪಲ್ ಆಗಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಸುಸ್ಲಾ. ಸಿಂಪಲ್ ಇದೆ, ಟೇಸ್ಟ್ ಇದೆ. ಒಗ್ಗರಣೆ ಹಾಕೋ ಟೈಮಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕೋಬೇಕು. ಅಂದ್ರೆ ಈರುಳ್ಳಿ ಬೇಗ ಗೋಲ್ಡ್ ಕಲರ್ ಬರುತ್ತಂತ, ಬೇಯುತ್ತೆ ಚೆನ್ನಾಗಿ. ಮತ್ತೆ ಅದು ಮಂಡಕ್ಕಿನ ತೊಯ್ಸಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಕೂಡ ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಅದು ಜಲ್ದಿ ಮಾಡುತ್ತೆ ಅದು. ಹಾಗಾಗಿ ಅರಿಶಿನ ಉಪ್ಪು ಹಾಕೋಬೇಕು. ಇದಕ್ಕೆ ಒಂದು ಟ್ರಿಕ್ಸ್ ಅಂದ್ರೆ ಹೇಳ್ತೀನಿ ನೋಡಿ. ಈಗ ಕಟ್ ಮಾಡ್ಕೊಟ್ಟ ಟೊಮೆಟೊ ಹಾಕೋಬೇಕು. ಟೊಮೆಟೊ ಕೂಡ ಅಲ್ಲಿ ಉಪ್ಪು ಇರೋದ್ರಿಂದ ಆದಷ್ಟು ಬೇಗ ಬೇಯುತ್ತೆ. ಅದು ಟೊಮೆಟೊ ಮೆತ್ತಗಾಗುತ್ತೆ. ಕರಿಬೇವು ಕೂಡ ಹಾಕೊಂಡಿದ್ದೀನಿ. ಇದು ನೋಡಿ ಟ್ರಿಕ್ಸ್ ಅಂದ್ರೆ ಹಾಲು. ಹಾಲಿಂದು ಏನಂದ್ರೆ ಒಳ್ಳೆ ಕ್ಯಾಲ್ಸಿಯಂ ಇರೋ ಹಾಲು. ಹಾಲಿನ ಪದಾರ್ಥದಿಂದ ಮಂಡಕ್ಕಿ ಸುಸ್ಲಾ ಸ್ಮೂತ್ ಆಗಿ ಬರುತ್ತೆ. ಸ್ಮೂತ್ ಅಂದ್ರೆ ಅದು ಮುದುಕರು ಕೂಡ ತಿನ್ಬೋದು ಅಂತಾರೆ ನೋಡ್ರಿ, ಹಂಗೆ ಹೂವಿನ ತರ. ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೆ ತಿನ್ನಕ್ಕಾಗಲ್ಲ. ಹೂವಿನ ತರ ಅಂದ್ರೆ ಎಷ್ಟು ತಿಂದ್ರು ಇನ್ನೂ ತಿನ್ಬೇಕು ಅನ್ಸುತ್ತೆ, ಹಂಗಾಗುತ್ತೆ ಇದು. ಇದು ಸ್ವಲ್ಪ ಕುದಿಬೇಕು. ಕುದ್ದ ನಂತರ ಯಾರು ಹುಣಸೆ ಹಣ್ಣು ಇಷ್ಟಪಡೋರು ಹುಣಸೆ ಹಣ್ಣು ಹಾಕೋಬಹುದು, ಇಲ್ಲಾಂದ್ರೆ ನಿಂಬೆಹಣ್ಣು ಕೂಡ ಬಳಸ್ಕೋಬಹುದು. ಹುಣಸೆ ಹಣ್ಣು ನಿಂಬೆಹಣ್ಣು ಎರಡೂ ಬಳಸ್ತಾರೆ. ಟೊಮೆಟೊ ಅದು ಹಾಕೋಬೇಕು. ನಾನು ಮನೆಯಲ್ಲಿ ಹುಣಸೆ ಹಣ್ಣು ಬಳಸಲ್ಲ, ಹೆಚ್ಚಾಗಿ ಇದಕ್ಕೆ ಬಳಸಲ್ಲ, ನಿಂಬೆಹಣ್ಣು ಹಾಕೊಂಡಿರ್ತೀನಿ. ಹುಣಸೆ ಹಣ್ಣು ಇಷ್ಟಪಡೋರು ಹುಣಸೆ ಹಣ್ಣು ಕೂಡ ಹಾಕೋಬಹುದು. ಇದೆಲ್ಲ ಸ್ವಲ್ಪ ಕುದ್ದ ನಂತರ ಮಂಡಕ್ಕಿ ಹಾಕ್ತೀವಿ ನೋಡಿ. ಈಗ ಈ ಮಂಡಕ್ಕಿ ಹಾಕಿದ ನಂತರ ಹುಣಸೆ ಹಣ್ಣಿನ ರಸ ಸ್ವಲ್ಪ, ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೋಬೇಕು. ಅಂದ್ರೆ ಅದ್ರ ಟೇಸ್ಟ್ ಬಹಳಷ್ಟು ಚೆನ್ನಾಗಿ ಬರುತ್ತೆ. ಅದು ಸಿಂಪಲ್ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಸುಸ್ಲಾ. ಬಹಳಷ್ಟು ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ತಿಂತಾರೆ. ನೀವು ಕೂಡ ತಿಂತೀರಿ ಅಂತ ಅನ್ಕೋತೀನಿ. ಸಿಂಪಲ್ ಆಗಿ ಹಿಂಗ್ ಮಾಡಿ ಮಲ್ಲಿಗೆ ಹೂವಿನಂತ ಮಂಡಕ್ಕಿ ಸುಸ್ಲಾ. ಕೊನೆಗೆ ಏನ್ ಮಾಡ್ಬೇಕು, ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಹುಣಸೆ ಹಣ್ಣು ಎರಡು ಕೂಡ ಹಾಕೋಬಹುದು. ನಿಂಬೆಹಣ್ಣು ಹಾಕೊಂಡ್ರೆ ಅದು ಆಸಿಡ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತೆ ತಿನ್ನೋಕ್ಕೂ ಕೂಡ ಹುಳಿ ಹುಳಿ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಹುಣಸೆ ಹಣ್ಣು ನಿಂಬೆಹಣ್ಣು ಜಾಸ್ತಿ ಬಳಸೋದು.
ಹಾಕೊಂಡು ಈ ಥರ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ. ಕೊನೆಗೆ ಪುಟಾಣಿನ ರುಬ್ಕೊಂಡಿರೋ ಹಿಟ್ಟದು. ನಾವು ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ನೀವು ಮಾಡಿಲ್ಲ ಅಂದ್ರೆ ಸ್ವಲ್ಪ ಪುಟಾಣಿ ರುಬ್ಕೋಬಹುದು. ಹಿಟ್ಟು ಮಾಡ್ಕೋಬೇಕಷ್ಟೇನೆ. ಲಾಸ್ಟಿಗೆ ಪುಟಾಣಿ ಹಿಟ್ಟಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ರುಚಿಗೆ ಉಪ್ಪು ನಾವು ಒಗ್ಗರಣೆಲೆ ಹಾಕಿದೀವಿ. ಸ್ವಲ್ಪ ಮಂಡಕ್ಕಿಲಿ ಕೂಡ ಹಾಕಿದ್ವಿ ಅರಿಶಿನ, ಉಪ್ಪು. ಹಾಗಾಗಿ ಕರೆಕ್ಟ್ ಆಗಿರುತ್ತೆ. ನೀವು ಟೇಸ್ಟ್ ನೋಡಿ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು. ನಮ್ದು ಕರೆಕ್ಟ್ ಆಗಿದೆ ನೋಡಿದೀವಿ. ಬಹಳಷ್ಟು ಟೇಸ್ಟ್ ಆಗಿರೋ ಮಂಡಕ್ಕಿ ಸುಸ್ಲ ಇದ್ರ ಜೊತೆ ಬಜಿ ಇದ್ರೆ ಇನ್ನೂ ಬೆಸ್ಟ್. ನೋಡಿ ಎಷ್ಟು ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು.